ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಊರಲ್ಲಿ ಜಾತ್ರೆಗೆ ಹೋಗಿದ್ವಿ ಆ್ಯಂಡ್ ಜಾತ್ರೆ ಲಾಗ್ಸ್ ಎಲ್ಲ ಹಾಕಿದೆ. ಆ್ಯಂಡ್ ಇದು ಲಾಸ್ಟ್ ಹಬ್ಬ, ಅಂದರೆ ಜಾತ್ರೆ ಎಲ್ಲ ಪ್ರೊಸೆಸ್ ಆದಮೇಲೆ ಊರೊಳಗಡೆ ದೇವ್ರ ಮೆರವಣಿಗೆ ಬರುತ್ತೆ. ಆ್ಯಂಡ್ ಆವತ್ತಿನ ದಿನವೇ ಊರ ಜನ ಎಲ್ಲ ಹೋಳಿ ಹಬ್ಬನ ಹಾಡ್ತಾರೆ. ಇವತ್ತು ಆ ಒಂದು ಹಬ್ಬ ಇತ್ತು, ಹಾಗಾಗಿ ದೇವ್ರ ಮೆರವಣಿಗೆ ಬಂದಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಮನೆ ಮುಂದೆ ಕೂಡ ಹಣ್ಣು ಕಾಯಿ ಮಾಡಿಸ್ಬಿಟ್ಟು ಪೂಜೆನ ಮಾಡಿಸ್ತಾಯಿದ್ರು. ಈ ಒಂದು ವಿಡಿಯೋನ ರಾ ವಿಡಿಯೋ ಹೇಗಿದೆ ಹಾಗೆ ಹಾಕಿದರೆ ತುಂಬಾ ಚೆನ್ನಾಗಿರ್ತಿತ್ತು. ಬಿಕಾಸ್ ವಿಡಿಯೋ ಫುಲ್ಲು ಡಿ ಜೆ ಸೌಂಡ್ಸು, ಮ್ಯೂಸಿಕ್ಕು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಆ ಮ್ಯೂಸಿಕ್ನ ಹಾಗೆ ಹಾಕಿದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ವಿಡಿಯೋ. ಬಟ್ ಯೂಟ್ಯೂಬಲ್ಲಿ ಗೊತ್ತಿದೆ, ಆ ಥರ ಮ್ಯೂಸಿಕ್ನ ಹಾಕೋಂಗಿಲ್ಲ. ಲಾಂಗ್ ವಿಡಿಯೋನಲ್ಲಿ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಮ್ಯೂಸಿಕ್ನ ರಿಮೂವ್ ಮಾಡಿದ್ದೀನಿ. ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ನಿಜಕ್ಕೂ ಅದನ್ನು ನೋಡೋಕೆ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಆಲ್ಮೋಸ್ಟ್ ಆ ಊರು ಒಳಗಡೆ ಮೆರವಣಿಗೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟು 2 hours 3 hours ಆಗಿತ್ತು. 3 hours ಕೂಡ ಫುಲ್ಲು ಊರು ಪ್ರತಿಯೊಂದು ಮನೆ ಮುಂದೆ ಕೂಡ ಈ ಒಂದು ಡಿ ಜೆ ಸೌಂಡ್ಸು ಆ್ಯಂಡ್ ಮ್ಯೂಸಿಕ್ಕು ಎಲ್ಲ ಪ್ಲೇ ಆಗ್ತಾಯಿತ್ತು. ಆ್ಯಂಡ್ ದೇವ್ರ ಮೆರವಣಿಗೆ ಕೂಡ ಬರ್ತಾಯಿತ್ತು. ಪ್ರತಿಯೊಬ್ಬರು ಕೂಡ ಚಿಕ್ಕವರು, ದೊಡ್ಡವರು, ಹುಡುಗರು, ಹುಡುಗಿರು, ಆಂಟಿದಿರು, ಪ್ರತಿಯೊಬ್ಬರು ಕೂಡ ಅವರು ಆ ಒಂದು ಹೋಳಿನ ಮೈ ಮೇಲೆ ಹಾಕ್ಕೊಂಡು ಹೋಳಿ ಬಣ್ಣ ಎಲ್ಲ ಹಚ್ಕೊಂಡು ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಆ ಮ್ಯೂಸಿಕ್ ಜೊತೆ. ಅದರಲ್ಲೂ ಈ ಸತಿ ಡಿ ಜೆ ಸೌಂಡ್ಸ್ ಕೂಡ ಇತ್ತು, ಹಾಗಾಗಿ ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ ಒಂದು ಮ್ಯೂಸಿಕ್ ಜೊತೆ. ಸಖತ್ತು 2 hours 3 hours ಕಂಟಿನ್ಯೂಸ್ ಆಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾನೇ ಇದ್ರು. ಅವ್ರಿಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ನೀರು ಪ್ರತಿಯೊಬ್ಬರು ಮನೆ ಮುಂದೆ ಕೂಡ ಅವರು ಮೆರವಣಿಗೆ ಬಂದಾಗ ಅಥವಾ ಡ್ಯಾನ್ಸ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಕೂಡ ನೀರು ಎರಚೋರು, ಹೋಳಿ ಆಡೋರು, ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ತುಂಬಾ ಖುಷಿ ಅನ್ನಿಸ್ತು ನಾವು ನೋಡೋದಕ್ಕೆ. ನಾವೆಲ್ಲ ಹೋಳಿ ಹಬ್ಬ ಅಂದರೆ ಹೋಳಿ ಹಬ್ಬದ ದಿನಾನೇ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಈ ಒಂದು ಊರಲ್ಲಿ ಹೋಳಿ ಹಬ್ಬನ ಜಾತ್ರೆ ಆಗಿ 3ನೇ ದಿನ, ಅಂದರೆ ದೇವರು ಮೆರವಣಿಗೆಗೆ ಬರುವ ದಿನ ಪ್ರತಿಯೊಬ್ಬರು ಹೋಳಿನ ಅಲ್ಲೇ ಆಚರಣೆ ಮಾಡಿ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಹಳ್ಳಿಯಲ್ಲಿ ಹಳ್ಳಿ ಜನರ ಒಗ್ಗಟ್ಟನ್ನು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ತುಂಬ ಒಗ್ಗಟ್ಟಾಗಿರ್ತಾರೆ ಪ್ರತಿಯೊಬ್ಬರು ಕೂಡ. ಎಲ್ಲರೂ ನಾವೆಲ್ಲ ಒಂದೇ ಊರು, ಒಂದೇ ಕಡೆ ಇರೋರು, ಆ ಥರ ಅಕ್ಕಪಕ್ಕದವರು ಅನ್ನೋ ಒಂದು ಮನೋಭಾವನೆ ಹೆಚ್ಚಾಗಿರುತ್ತೆ. ಸೊ ಪ್ರತಿಯೊಬ್ಬರು ಒಂದೇ ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಾರೆ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಒಗ್ಗಟ್ಟಲ್ಲಿ ಇದ್ರೇ ಪ್ರತಿಯೊಂದು ಕಾರ್ಯ ಸಕ್ಸಸ್ಫುಲ್ಲಾಗಿ ಆಗೋದು. ಸೊ ಇಲ್ಲೂ ಕೂಡ ಈ ಸತಿ ಜಾತ್ರೆ ತುಂಬಾ ಚೆನ್ನಾಗಾಯಿತು. ಆ್ಯಂಡು ನಾವು ಕೂಡ ಊರ ಕಡೆ ಹೊರಟ್ವಿ. ಈ ಒಂದು ಹೋಳಿ ಹಬ್ಬ ಎಲ್ಲ ಆದಮೇಲೆ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಬಟ್ ನಾವು ಈ ಊರಿಗೆ ಹೋಗುವಾಗ ಇದ್ದಂತಹ ಖುಷಿ ಊರಿಂದ ಬರುವಾಗ ಇರಲಿಲ್ಲ. ಬಿಕಾಸ್ ಒಂದು ಸ್ಯಾಡ್ ನ್ಯೂಸ್ ಬಂದಿತ್ತು, ಹಾಗಾಗಿ ಮನಸ್ಸಿಗೆ ಎಷ್ಟೇ ಸಮಾಧಾನ ಪಡ್ಕೊಂಡ್ರು ಕೂಡ ಸಮಾಧಾನ ಆಗ್ತಾನೇ ಇರಲಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಹಿಂಸೆ ಅನ್ನಿಸ್ತಾ ಇತ್ತು. ಹಾಗೆ ಅರ್ಜೆಂಟಾಗಿ ಹೊರಡಬೇಕಾಗಿರೋದ್ರಿಂದ ನಾನು ನನ್ನ ಸಿಸ್ಟರು ಮಕ್ಕಳು ಮಾತ್ರನೇ ಹೊರಟಿದ್ವಿ. ಆ್ಯಂಡ್ ಮಕ್ಕಳನ್ನ ಇಟ್ಕೊಂಡು ಸೊ ನಾನು ನನ್ನ ಸಿಸ್ಟರ್ ಇಬ್ಬರೇ ಬರಬೇಕಾಯಿತು. ಅದು ಕೂಡ ಸಖತ್ ಕಷ್ಟ ಆಯಿತು. ಆ್ಯಂಡ್ ಟ್ರೈನ್ ಕೂಡ ಆಲ್ಮೋಸ್ಟು 1 hour ಲೇಟ್ ಕೂಡ ಆಯಿತು. ರೈಲ್ವೆ ಸ್ಟೇಷನಲ್ಲಿ ಮಕ್ಕಳನ್ನ ನಾವು ಆ 1 hour ಟೈಮ್ ಸ್ಪೆಂಡ್ ಮಾಡೋದು ಕೂಡ ಸಖತ್ತು ಕಷ್ಟನೇ ಆಯಿತು. ನಾವೆಲ್ಲ ಪ್ಯಾಕ್ ಮಾಡಿದಂಥ ಆಟ ಸಾಮಾನ ಒಂದೊಂದೇ ತಕ್ಕೊಳ್ತಾನೇ ಇದ್ದರು. ರೈಲ್ವೆ ಸ್ಟೇಷನಲ್ಲೇ ಎಲ್ಲ ಬ್ಯಾಗೆಲ್ಲ ಓಪನ್ ಮಾಡಿ ಆಟ ಸಾಮಾನೆಲ್ಲ ತಗೊಳ್ತಾ ಇದ್ರು. ನಮ್ಮ ಅಪ್ಪನಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿ ಕಾಲ್ ಮಾಡಿದರು. ಸೊ ಅದು ಎಮರ್ಜೆನ್ಸಿ ಬೇರೆ ಇರೋದ್ರಿಂದ ಸಖತ್ತು ಟೆನ್ಷನ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ನಾವು ಹಾಸ್ಪಿಟಲ್ಗೆ ಹೋದ್ವಿ ರೈಲ್ವೆ ಸ್ಟೇಷನಲ್ಲಿ ಇದ್ದಿದ್ದ ತಕ್ಷಣವೇ. ಆ್ಯಂಡ್ ಅಪ್ಪನ ನೋಡಿ ಸಖತ್ತು ಬೇಜಾರಾಯಿತು. ಎಷ್ಟು ಚೆನ್ನಾಗಿದ್ದವರು ಈ ಥರ ಒಂದು ಸಿಚುವೇಷನಲ್ಲಿ ನೋಡಬೇಕು ಅಂದಾಗ ನಿಜಕ್ಕೂ ಅದು ತುಂಬಾ ಹಿಂಸೆ ಅನಿಸುತ್ತೆ. ಮನಸ್ಸಿಗೆ ಎಷ್ಟೇ ಸಮಾಧಾನ ಪಡ್ಕೊಂಡ್ರೂ ಕೂಡ ಆಗ್ತಾ ಇರಲಿಲ್ಲ. ಸಾಕಷ್ಟು ನೋವು ಅನಿಸ್ತಾಯಿತ್ತು, ಕಷ್ಟ ಆಗ್ತಾಯಿತ್ತು. ಬಟ್ ಆವತ್ತಿನ ದಿನ ನನಗೆ ಅಲ್ಲಿ ಅನಿಸಿದ್ದು ಆ ಹಾಸ್ಪಿಟ್ಲ್ ಸಿಚುವೇಷನ್ಸ್ ನೋಡಿದಾಗ, ಆರೋಗ್ಯ ನಮ್ಮ ಕೈಯಲ್ಲಿದ್ದಾಗ ನಾವು ಅದನ್ನು ಕಾಪಾಡ್ಕೊಳ್ಬೇಕು. ಖಂಡಿತ ಆ ಒಂದು ಲಿಮಿಟ್ ಅನ್ನೋದು ಮೀರೋದಾಗ ಯಾರೂ ಏನೂ ಮಾಡೋದಕ್ಕಾಗಲ್ಲ. ಸೊ ಅಂಥ ಒಂದು ಟೈಮಲ್ಲಿ ನಾವು ಸಫರ್ ಮಾಡೋದಕ್ಕಿಂತ ಇವಾಗ ಚೆನ್ನಾಗಿದ್ದಾಗ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಟ್ಕೊಂಡು ಪ್ರತಿಯೊಬ್ಬರು ಕೂಡ ಅವರ ಒಂದು ಹೆಲ್ತ್ನ ಟೇಕ್ ಕೇರ್ ಮಾಡಬೇಕು. ಆ ಒಂದು ಪರಿಸ್ಥಿತಿನಲ್ಲೇ ನಮಗೆ ನಮ್ಮ ಹತ್ರದವ್ರು ಯಾರು, ದೂರದವ್ರು ಯಾರು ಅಂತ ಹೇಳಿ ಅರ್ಥ ಆಗೋದೇ ಇಂಥ ಒಂದು ಸಂದರ್ಭದಲ್ಲಿ. ಧೈರ್ಯ ಹೇಳುವಂತಹ 4 ಮಾತು ಸಾಕು ಅಂತ ಒಂದು ಮಾತು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.